ಸಂಘದ ಹಾಗೂ ನಿರುದ್ಯೋಗ ಸಂಘಟನೆ ಜಿಲ್ಲಾ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತೀನಿ. ಈಗ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರೆ. 40 ವರ್ಷಗಳಿಂದ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿ ಒಂದೊಂದು ಪಕ್ಷದಲ್ಲೂ ಎಲ್ಲ ಲಿಂಗಾಯತ ಕಮಿಟಿದವರಿಗೆ ಕೊಡ್ತಾ ಇದ್ದಾರೆ. ಈ ವರ್ಷ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೈನಾರಿಟಿದವರಿಗೆ ಒಂದ್ಸಲ ಕೊಡಬೇಕಂತೇಳಿ ನಮ್ಮೆಲ್ಲರಿಗೂ ಒಂದು ವಿನಂತಿ. ಈಗಾಗಲೇ ಹಲವಾರು ಜನರು ಮೈನಾರಿಟಿ ಕೇಳ್ತಾ ಇದ್ದಾರೆ. ಆದರೆ ಅದರಲ್ಲಿ ಯಾರು ಆ ಲೋಕಸಭೆಗೆ ಚುನಾಯಿತರಾಗಿ ಹೋಗಿದ್ರೆ ಯಾರು ಕೆಲಸ ಮಾಡ್ತಾರೆ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮೈನಾರಿಟಿಯಲ್ಲಿ ನಾವು ಎಲ್ಲರೂ ಡಾಕ್ಟರ್ ಐಎಸ್ ಖಾನ್ ಅವರಿಗೆ ಲೋಕಸಭೆ ಚುನಾಯಿತಕ್ಕಾಗಿ ಸ್ಪರ್ಧೆಗಾಗಿ ಎಲ್ಲ ನಮ್ಮ ಮೈನಾರಿಟಿ ಸಮಾಜದವರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಸಲ ಅವರನ್ನೇ ಟಿಕೆಟ್ ಕೊಡ್ಬೇಕಂತೇಳಿ ನಾವು ಮನವಿ ಮಾಡಿಕೊಂಡು ವೇದಿಕೆ ಪೆನಿನಾ ಗೌಡ ಅಂತ ಹೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಒಂದು ಯಾವುದೇ ಒಂದು ನ್ಯೂಸ್ ಹೋಗ್ಬೇಕಂದ್ರೆ ಮಾಧ್ಯಮ ಮಿತ್ರರಿಂದನೇ ಹೋಗುತ್ತೆ. ಹಾಗಾಗಿ ಮಾಧ್ಯಮ ಮಿತ್ರರಿಗೆ ನಾನು ಎಲ್ಲರಿಗೆ ವಂದನೆ ಸಲ್ಲಿಸ್ತೇನೆ. ಈ ಮಾಧ್ಯಮ ಮಾಡುವ ಕಾರಣವೇನೆಂದರೆ ನಮ್ಮ ಲೋಕಸಭೆ ಚುನಾವಣೆಗೆ ಮೈನಾರಿಟಿಯಲ್ಲಿ ಸತತವಾಗಿ 40 ವರ್ಷಗಳಿಂದ ಯಾವುದೇ ಈ ಮೈನಾರಿಟಿಗೆ ಕೊಡಲಿಲ್ಲ. ಹಾಗಾಗಿ ಈ ಮೈನಾರಿಟಿಗೆ ಕೊಡಬೇಕಂತ ಹೇಳಿ ನಾವು ಸಿದ್ದರಾಮಯ್ಯವರಿಗೆ ಬೇಡಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಸತತವಾಗಿ ಲಿಂಗಾಯತವರಿಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಹಾಗಾಗಿ ಈ ಮುಂಬರುವ ದಿನಗಳಲ್ಲಿ ನಮ್ಮ ಮೈನಾರಿಟಿಯಿಂದ ನಮಗೆ ಲೋಕಸಭೆಗೆ ಕೊಡಬೇಕಂತ ಹೇಳಿ ನಾವು ಅವರಿಗೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀಮಾನ್ಯ ಸಿದ್ದರಾಮಯ್ಯವರೇ, ನಮ್ಮ ಅಂದ್ರೆ ರೈತರಿಗೆ ತೊಂದರೆಗಳಿದ್ದಾವೆ, ಹಾಗೆ ಬಡ ಕುಟುಂಬಗಳಿದ್ದಾವೆ. ಯಾವುದೇ ರೀತಿಯಿಂದ ಕಂಪನೀಸ್ಗಳು ಇಲ್ಲ, ಯಾವುದೇ ರೀತಿಯಿಂದ ಬಡ ಜನರಿಗೆ ವ್ಯವಸ್ಥೆಗಳಿಲ್ಲ. ಹಾಗಾಗಿ ನಮ್ಮ ಮೈನಾರಿಟಿಯವರು ಬಹಳ ಜಾಸ್ತಿ ಆಗಿದ್ದಾರೆ. ಆದ್ರಿಂದ ನಮ್ಮ ವೋಟ್ಸ್ಗಳು ತುಂಬಾ ಇದೆ. ಹಾಗಾಗಿ ತಾವುಗಳು ಈ ಮೈನಾರಿಟಿಗೆ ನೀವು ಕೊಡಬೇಕಂತ ಹೇಳಿ ಸಿದ್ದರಾಮಯ್ಯರಿಗೆ ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದೀವಿ. ಇವತ್ತಿನ ದಿನ ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ರೈತರಿಗೆ ಹೋಗಿ ಮಾತಾಡಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಈ ಮೈನಾರಿಟಿ ಸೀಟು ಐಎಸ್ ಖಾನ್ ಅವ್ರಿಗೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ಬಡ ಜನರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಅವರು ಒಂದು ಕಾಲೇಜ್ ತೆಗೆದಿದ್ದಾರೆ. ಆ ಕಾಲೇಜಲ್ಲಿ ಎಷ್ಟೋ ಬಡ ಮಕ್ಕಳು ಓದ್ತಾ ಇದ್ದಾರೆ, ರೈತರು ಮಕ್ಕಳು ಓದ್ತಾ ಇದ್ದಾರೆ. ಅವರಿಗೆ ಫ್ರೀ ಆಗಿ ಕೊಟ್ಟು ನಡೆಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಸ್ ಆಗಿರಲಿ, ರೈತರು ಎಲ್ಲರಾಗಿರಲಿ, ಮೊದಲಿಂದ ಮೊನ್ನೆ ಕೊರೋನಾದಲ್ಲಿ ಅವರು ಎಷ್ಟೋ ಕಿಟ್ಗಳನ್ನೆಲ್ಲ ಕೊಟ್ಟು ಬಡ ಜನರಿಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇಂಥ ಒಳ್ಳೆ ಮೃದುವಾದ ಮನಸ್ಸುಳ್ಳುವಂತ ಐಎಸ್ ಖಾನ್ ಅವರಿಗೆ ನೀವು ಕೊಡಬೇಕಂತ ಹೇಳಿ ಮಾನ್ಯ ಸಿದ್ದರಾಮಯ್ಯವರಿಗೆ ನಾವು ಬೇಡಿಕೊಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆ ಬೀದರ್ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ಒಕ್ಕೂಟ ವತಿಯಿಂದ ಈ ಒಂದು ಸುದ್ದಿಗೋಷ್ಠಿಗೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಎಲ್ಲ ಸಹಪಾಠಿಯವರಿಗೂ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಈ ಒಂದು ಮಾಧ್ಯಮ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇನೆಂದ್ರೆ, ಕಾಂಗ್ರೆಸ್ ಪಕ್ಷದಿಂದ ಒಂದು ಅಲ್ಪಸಂಖ್ಯಾತರ ಜನ ಅಂದ್ರೆ ಮೈನಾರಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಪಸಂಖ್ಯಾತ ಜನ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಾಯಿ ಮತ್ತು ಮಗುವಿನ ಹಾಗೆ ಸಂಬಂಧವಿದೆ. ಇದು 40 ವರ್ಷದ ಎಂಬಕ್ಕಂಥದ್ದಲ್ಲ,
20 ವರ್ಷ ಅಂಬಕಂತದಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಿಂದ ಉತ್ಪತ್ತಿ ಆಯ್ತೋ, ಯಾವಾಗಿಂದ ಪ್ರಾರಂಭವಾಯ್ತೋ ಅವಾಗಿನಿಂದ ಒಂದು ಮೈನಾರಿಟಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಾಯಿ ಮತ್ತು ಮಗನ ಸಂಬಂಧ ಅದ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಮೈನಾರಿಟಿಗೆ ಒಂದು ಟಿಕೆಟ್ ಕೊಡಬೇಕು ಅಂತಂದು ಒಂದು ಹಕ್ಕದ. ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ತಾಯಿ ಪಕ್ಷ. ಮಗನಿಗೆ ಟಿಕೆಟ್ ಕೊಡ್ಬೇಕು. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟಿಗಳಿಗೆ ಒಂದು 3 ರಿಂದ 5 ಟಿಕೆಟ್ ಕೊಡಿ ಎಂಬಕ್ಕಂಥದ್ದು ನಮ್ಮ ಬೇಡಿಕೆ ಇದೆ, ಮೈನಾರಿಟಿ ಸ್ಪೆಷಲ್ ಆಗಿ. ಅದಕ್ಕೆ ವಿಶೇಷವಾಗಿ ಈ ಬೀದರ್ ಲೋಕಸಭಾ ಒಂದು ಕ್ಷೇತ್ರ ಇದು ಒಂದು SC ರಿಸರ್ವ್ ಆಗಿತ್ತು. ಮೊದಲನೇದಾಗಿ ಹೇಳ್ಬೇಕಾದ್ರೆ ಇದು ಸುಮಾರು 2009ರಿಂದ ಮಾನ್ಯ ಧರಮ್ ಸಿಂಗ್ ಸಾಹೇಬ್ರು ಅವರಿಂದ ಏನಂತಂದ್ರೆ ಇದು ಜನರಲ್ ಆಗಿ ಇದು 4ನೇ ಒಂದು ಲೋಕಸಭಾ ಚುನಾವಣೆ, 4ನೇ ಲೋಕಸಭಾ ಚುನಾವಣೆ ಇದೆ. ಗೋಸ್ಕರ ನಾನು ಮಾಧ್ಯಮ ಮಿತ್ರರಲ್ಲಿ DK ಶಿವಕುಮಾರ್ ಸಾಹೇಬರಿಗೂ ಮತ್ತು ವಿಶೇಷವಾಗಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ವಿಶೇಷವಾಗಿ ಈ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೂ ಒಂದು ವಿಶೇಷವಾಗಿರುವಂತಹ ಒಂದು ಮನವಿ ಏನಂತಂದ್ರೆ, ಡಾಕ್ಟರ್ ಅಯಾಜ್ ಖಾನ್ ಸಾಹೇಬರು ಒಂದು ಅಲ್ಪಸಂಖ್ಯಾತರ ಸಮಾಜದಲ್ಲಿ ಬಲಿಷ್ಠವಾಗಿರುವಂತಹ ಒಬ್ಬ ವ್ಯಕ್ತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಎಬ್ಬಿಸಿದಂತಹ ಒಬ್ಬ ವ್ಯಕ್ತಿ. ಮತ್ತೆ ಅಲ್ಪಸಂಖ್ಯಾತರೆಂಬಕ್ಕಂಥದನ್ನ ಬಿಟ್ಟು ಸರ್ವಧರ್ಮ, ಯಾವುದೇ ಜಾತಿ ಧರ್ಮ ಮತ ಎಂಬಕ್ಕಂಥದನ್ನ ಭೇದ ಭಾವವನ್ನು ಬಿಟ್ಟು ಎಲ್ಲರಿಗೂ ಸಹ ತಗೊಂಡು ಅಂತ ಏಕೈಕ ವ್ಯಕ್ತಿ ಅಂದ್ರೆ ಅಯಾಜ್ ಖಾನ್ ಅಂತ ಹೇಳಕ್ ಇಷ್ಟಪಡ್ತೇನೆ ಮಾಧ್ಯಮ ಮಿತ್ರರು. ಅದಕ್ಕೆ ಈ ಒಂದು ಬೀದರ್ ಲೋಕಸಭಾ ಒಂದು ಕ್ಷೇತ್ರಕ್ಕೆ ನಮ್ಮ ಜಾತಿವಾರ ಲೆಕ್ಕದ ಪ್ರಕಾರ ಬಂದ್ರೆ ಅಲ್ಪಸಂಖ್ಯಾತರಿಗೆ ಕೊಡಬಹುದು. ಇದರಲ್ಲಿ ಅಯಾಜ್ ಖಾನ್ ಸಾಹೇಬರಿಗೆ ಟಿಕೆಟ್ ಕೊಟ್ರೆ ಈಶ್ವರ್ ಖಂಡ್ರೆ ಸಾಹೇಬ್ ಆಗಿರ್ಬೋದು, ಅಶೋಕ್ ಗೆಡಿ ಸಾಹೇಬರಾಗಿರ್ಬೋದು, ನಮ್ಮ ವಿಜಯ್ ಸಿಂಗ್ ಸಾಹೇಬರಾಗಿರ್ಬೋದು, ಮತ್ತೆ ರಾಜಶೇಖರ್ ಸಾಹೇಬರಾಗಿರ್ಬೋದು, ಭೀಮ್ಸಿಂಗ್ ಶಿಂದೆ ಸಾಹೇಬರಾಗಿರ್ಬೋದು, ಇಷ್ಟು ಜನಗಳಿಗೆಲ್ಲ ಒಂದು ವಿಶ್ವಾಸದಲ್ಲಿ ಕೊಂಡೊಯ್ದುಕೊಂಡು ಈ ತರ ಏನಿಲ್ಲ ಜಾತಿ ಭಾತ ಅಂಬಕ್ಕಂಥದ್ದು ಏನಿಲ್ಲ. ಇದರಲ್ಲಿ ಪಕ್ಷ ಅಂದ್ರೆ ಪಕ್ಷ, ಅದು ಜಾತಿ ಭೇದ ಭಾವ ಅನ್ನಕ್ಕಂಥದ್ದಿಲ್ಲ. ಇಷ್ಟು ಜನ ಎಲ್ಲ ಶಾಸಕರು ತಗೊಂಡು ಖಂಡಿತವಾಗಿ ಅಯಾಜ್ ಖಾನ್ ಸಾಹೇಬರಿಗೆ ಟಿಕೆಟ್ ಕೊಟ್ರೆ ಈ ಭಗವಂತ ಖೋಬಾ, ರೈತರ ವಿರೋಧಿ ಭಗವಂತ ಖೋಬಾ, ಬಡವರ ವಿರೋಧಿ ಭಗವಂತ ಖೋಬಾ, ಅಲ್ಪಸಂಖ್ಯಾತರ ವಿರೋಧಿ ಭಗವಂತ ಖೋಬಾ ಅವರಿಗೆ ಖಂಡಿತವಾಗಿ ಸೋಲಿಸ್ತೀವಿ ಎಂಬಕ್ಕಂಥದ್ದನ್ನ ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮ ಮುಖಾಂತರ. ಅದಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ರೈತರು ಸಹ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೈತರು ಸಹ ಅತಿ ಕಷ್ಟದಲ್ಲಿದ್ದಾರೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಎಂಬಕ್ಕಂಥದ್ದನ್ನ ಸ್ಕೀಮ್ ತಂದ್ರು, ಅದು ಸಹ ರೈತರಿಗೆ ಹಗಲು ಲೂಟಿ ಮಾಡ್ತಾ ಇದ್ದಾರೆ. ಏನಂತಂದ್ರೆ ದುಡ್ಡು ಕಟ್ಕೊಳ್ತಾ ಇದ್ದಾರೆ, ಇನ್ಸೂರೆನ್ಸ್ ದುಡ್ಡು ಕಟ್ಕೊಳ್ತಾ ಇದ್ದಾರೆ. ಅದೇ ಯಾವ್ದು ತರ ಇನ್ನೊಂದು ಕೋಟಿ ಗಟ್ಟಲೆ ದುಡ್ಡು ಕಟ್ಕೊಳ್ತಿದ್ದಾರೆ, ಇನ್ನೂರು ರೈತರಿಗೆ ದುಡ್ಡು ಬಂದಿಲ್ಲ. ಮತ್ತು ಮೂಲಭೂತ ಸೌಕರ್ಯ ನಮ್ಮ ಬೀದರ್ ಜಿಲ್ಲಾ ಏನಂತಂದ್ರೆ ಹಿಂದುಳಿದ ಜಿಲ್ಲಾ ಎಂಬಕ್ಕಂಥದ್ದನ್ನ ಹೇಳ್ತೀವಿ. ಈ ಭಗವಂತ ಖೋಬಾ ಬಂದಿನಿರ್ದು 100% ಇಂದ 10% ಕೆಲಸವೂ ಸಹ ಇಲ್ಲ. ಈ ನಮ್ಮ ಬೀದರ್ ಜಿಲ್ಲೆಯ ಮಂತ್ರಿ ಅಂತ ಹೇಳ್ಕೊಳ್ಳೋ ನಾಮಕೆ ವಾಸ್ತೆ ಮಂತ್ರಿ ಇದ್ದಾರೆ, ಕಾಮಕೆ ವಾಸ್ತೆ ಏನ್ ಮಂತ್ರಿ ಇಲ್ಲ. ಅವರ ಡಾಕ್ಟರ್ ಅಯಾಜ್ ಖಾನ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಟಿಕೆಟ್ ಕೊಟ್ರೆ ಖಂಡಿತವಾಗಿ ಇವರ ಗೆಲುವಿನ ನಾಗಲೋಟವನ್ನು ನಾವು ಸಮಾಪ್ತಿ ಮಾಡ್ತೀವಿ. 100% ಅಯಾಜ್ ಖಾನ್ ಸಾಹೇಬರು ಗೆದ್ದಿ ಖಂಡಿತವಾಗಿ ಲೋಕಸಭೆ ಕಳಿಸ್ತೀವಿ ಎಂಬಕ್ಕಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮೇಲೆ ಮುಂದಕ್ಕೆ ನಡಿ ಕೇಳ್ತಾ ಇದಾರೆ, ಮೈನಾರಿಟಿಯಿಂದ ವರ್ಕ್ ಮಾಡ್ತಾ ಇದಾರ. ಈಗ ನೋಡಿ ಎಲ್ಲ ಹೊರಗೆ ಯಾವ ಬರ್ತದ, ಎಲ್ಲಿ ಬಾರಿ ಕಾಯತಿ ಕೆಲಸ ಮಾಡ್ತಾರ. ಒಂದೇ ಕಾಯಿ ಹಣ್ಣಾದ್ರೆ ಕೆಳಗಡೆ ಬಂದು ಗೊತ್ತಾಯ್ತದೆ ಏನು ಹಣ್ಣಿದೆ. ಹಾಗಾಗಿ ಇವಾಗ ಕೆಲಸ ಮಾಡೋದು ಇವಾಗ ಗೊತ್ತಾಗಲ್ಲ. ಒಂದು ಪೊಸಿಷನ್ದಾಗ ಬಂದ್ರು ಕೆಲಸ ಮಾಡೋದು ಗೊತ್ತಾಯ್ತ. ಹೋಗೋರು ಯಾರು ಗೊತ್ತಿರ್ತೀರ, ಯಾರು ಗೊತ್ತಿರ್ತೀರ. ಹಾಗೆ ಇದೆ ವರ್ಕ್. ಏನಂದ್ರೆ ಮಿನಿಸ್ಟರ್ಸ್ ಆಗಲಿ ಯಾವುದೇ ಲೀಡರ್ ಆದ್ರೆ ಅವ್ರಿಗೆ ಬಂದು ಇವಾಗ ಪಿನೆಗೆ ಯಾರು ಗೊತ್ತಿರ್ತಾರೆ, ಬಂದಿದ್ದಾರೆ ಜನ ಗೊತ್ತಿರ್ತಾರೆ, ಸಿಸ್ಟರ್ಗೆ ಯಾರು ಗೊತ್ತಿರ್ತಾರೆ, ಹೊರಗಡೆ ಬಂದ್ರೆ ಗೊತ್ತಿಲ್ಲ. ಹಾಗೆ ಅವ್ರು ಅದೇ ಕೆಲಸ ಮಾಡಿದ್ರು. ವೈಯಕ್ತಿಕವಾಗಿ ಅವ್ರು ಏನಂದ್ರೆ ಈ ಫೀಲ್ಡಲ್ಲಿ ಬರೋಕ್ಕೆ ಇಷ್ಟಪಡ್ತಿದ್ದಾರೆ. ಮೈನಾರಿಟಿಯಲ್ಲಿ ಯಾರೂ ಇಲ್ಲ, ಅವ್ರು ಬರ್ತಾ ಇದ್ದಾರೆ, ಸಪೋರ್ಟ್ ಮಾಡಿ ತರಬೇಕು ಅಷ್ಟೇ. ಅವರು ಪಾರ್ಟಿ ವೈಜ್ಮೇಲೆ ಗೆದ್ದರು. ಅದಕ್ಕಾಗಿ ಪಾರ್ಟಿ ಟಿಕೆಟ್ ಕೊಡಬೇಕು. ಸುಮಾರು 80% ಹೆಚ್ಚಾಗಿ ಮೈನಾರಿಟಿ ಓಟು ಕಾಂಗ್ರೆಸ್ ಪಾರ್ಟಿಗೆ ಬಿದ್ದಿದೆ. ಅದ್ರ ಸಲುವಾಗಿ 135 ಟಿಕೆಟ್ ಬಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಅದಕ್ಕೆಲ್ಲ ಕಾರಣ ಮೈನಾರಿಟಿ ಜನ ಅಂತಕ್ಕಂಥದ್ದು ನಮ್ಗೆ ನಿಮ್ ಮಾಧ್ಯಮ ಮುಖಾಂತರ ಹೇಳ್ತೀನಿ.
ಟಿಕೆಟ್ ಕೊಡ್ಬೇಕು. ಎಲ್ಲರೂ ತಂತಿ ಮೈನಾರಿಟಿ ಯಾರಿಗೆ ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡ್ತೀವಿ. ಅದ್ರಾಗ ಒಂದ್ ಮಾತಿಲ್ಲ. ಅದ್ರಾಗ ಬೀದರ್ ಜಿಲ್ಲೆದಾಗ ಮಾನ್ಯ ಐಸ್ ಖಾನ್ ಅವರು ಸೋಷಿಯಲ್ ವರ್ಕರ್ ಆಗಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆ ಕೆಲಸ ಕಾರ್ಯ. ಅವ್ರೆಲ್ಲರೂ ಕೂಡ ಎಲ್ಲಾ ಜಾತಿಯವರು ಕೂಡ ಅವ್ರು ಹೊತ್ಕೊಂಡಿ ಹೋಗಿದಂತ ವ್ಯಕ್ತಿ ಐಸ್ ಖಾನ್ ಅವರು. ಮೊಟ್ಟ ಮೊದಲನೇದಾಗಿ ನಾವು ಅವರಿಗೆ ಪ್ರಾತಿಷ್ಠತೆ ಕೊಡ್ರಿ ಅಂತ ನಮ್ಮ ಬೇಡಿಕೆ ಅದ, ಮತ್ತೇನಿಲ್ಲ. ಹಾಗಾಗಿ ಮಾನ್ಯ ಐಸ್ ಖಾನ್ ಅವರಿಗೆ ಮುಂದಿನ 2024 ಲೋಕಸಭಾ ಟಿಕೆಟ್ ಕೊಟ್ರೆ ಮಾನ್ಯ ಎಲ್ಲ ಕಾಂಗ್ರೆಸ್ ಮುಖಂಡರು ಕಲ್ತಿ, ಎಲ್ಲಾ ಜಾತಿ ಜನಗವರು ಮುಖಂಡರು ಕಲ್ತಿ ಕೆಲಸ ಮಾಡಿ ಅವರಿಗೆ ಜಯಗಳಿಸುವಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ವಿಶೇಷವಾಗಿ ಬೀದರ್ ಜಿಲ್ಲೆದ ಮೈನಾರಿಟಿ ಜನಕ್ಕೆ ಟಿಕೆಟ್ ಏನು ಕೊಟ್ರ ಅಂತಂದ್ರೆ ಡಬಲ್ ಪ್ಲಸ್ ಇದೆ. ನಮ್ಮ ಭಾಗದವರೇ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ ಮತ್ತು ಬೀದರ್ ಜಿಲ್ಲೆಯವರು 2 ಸಚಿವರಿದ್ದಾರೆ. ಹಾಗಾಗಿ ನಮ್ಗೆ ಪ್ಲಸ್ ಪಾಯಿಂಟ್ ಆಯ್ತದ. ಅದಕ್ಕೋಸ್ಕರ ನೀವು ಮಾನ್ಯ ಐಸ್ ಖಾನ್ ಅವರಿಗೆ ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ರೆ ನಾವೆಲ್ಲ ಜಾತಿ ಜನ ಏನು ನೋಡಲ್ದೇನೆ ಪಾರ್ಟಿಗೆ ನೋಡಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಅವ್ರಿಗೆ ಗೆಲ್ಲಿಸ್ತೇವೆ ಅಂತ ಈ ಮುಖಾಂತರ ತಮಗೆ ನಾ ಹೇಳಕ್ ಇಷ್ಟಪಡ್ತೇನೆ. ಜೈ ಹಿಂದ್, ಧನ್ಯವಾದಗಳು.